ಎಲ್ಲರಿಗೂ ನನ್ನ ನಮಸ್ಕಾರಗಳು. ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್ ಪ್ರಿ ಯೂನಿವರ್ಸಿಟಿ ಸಿಲೆಬಸ್ ಫಾರ್ ಎಂಟ್ರನ್ಸ್ ಎಕ್ಸಾಮಿನೇಷನ್ PU ಲೆಕ್ಚರರ್ ಪೋಸ್ಟ್ ಪ್ರಮೋಷನ್ ಟು PU ಕಾಲೇಜ್ ಫ್ರಮ್ ಹೈಸ್ಕೂಲ್. ಅಂದರೆ ಪ್ರೌಢಶಾಲೆಯಿಂದ ಪದವಿ ಪೂರ್ವ ಉಪನ್ಯಾಸಕರ ಹುದ್ದೆಗೆ ಬಡ್ತಿಯನ್ನ ಕೊಡುತ್ತಿರುವ ಪ್ರಯುಕ್ತವಾಗಿ ಈಗ ಆ ಒಂದು ಬಡ್ತಿಗಾಗಿ ಒಂದು ಪರೀಕ್ಷೆಯನ್ನ ನಡೆಸ್ತಾ ಇದ್ದಾರೆ. ಹಾಗಾಗಿ ಆ ಒಂದು ಪರೀಕ್ಷೆಯ ಸಿಲೆಬಸ್ ಈಗಾಗಲೇ ಪತ್ರಿಕೆ 1ರ ಸಿಲೆಬಸ್ ವಿಡಿಯೋವನ್ನ ನಾನು ಈಗಾಗಲೇ ಮಾಡಿದ್ದೇನೆ. ಈಗ ಪತ್ರಿಕೆ 2ರ ಸಿಲೆಬಸ್ ನಲ್ಲಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಸಿಲೆಬಸ್ ಏನಿದೆ ಅಂತಕ್ಕಂಥದ್ದನ್ನು ನೋಡೋಣ. ಮ್ಯಾಥಮೆಟಿಕ್ಸ್ ಸಿಲೆಬಸ್ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಸಿಲೆಬಸ್ ಅನ್ನ ನೋಡ್ತಾ ಹೋಗೋಣ. ಇಲ್ಲಿ ಫಸ್ಟ್ ಏನ್ ಕೊಟ್ಟಿದ್ದಾರೆ ಅಂದ್ರೆ PU ಲೆವೆಲ್ ಮ್ಯಾಥಮೆಟಿಕ್ಸ್ 80%. ನೋಡಿ, ಇದು ಬಹಳ ಇಂಪಾರ್ಟೆಂಟ್ ಇದೆ. PUC ಸಿಲೆಬಸ್ PUC ಗೆ ಸಂಬಂಧಪಟ್ಟಿರುವಂತಹ ಸಿಲೆಬಸ್ ಎಷ್ಟಿದೆ ಅಂದ್ರೆ 80%. ಹಾಗಾದ್ರೆ ಇನ್ನೂ 20% ಯಾವುದು ಅಂತ ಅಂದ್ರೆ 80%ದಷ್ಟು PUC ಸಿಲೆಬಸ್ ನ ಪ್ರಶ್ನೆಗಳಿರುತ್ತವೆ. 20% ಪ್ರಶ್ನೆಗಳು ಇದು ಡಿಗ್ರಿ ಲೆವೆಲ್ಗೆ ಇರುವಂತಹ ಸಿಲೆಬಸ್ ಗಳಿರ್ತಾವ. ಈಗ ಟಾಪಿಕ್ ಗಳು ಯಾವುವು ಅಂತಕ್ಕಂಥ ಈಗ ವಿಡಿಯೋದಲ್ಲಿ ಮುಂದೆ ನೋಡೋಣ. ಆದ್ರೆ ಏನ್ ಮೇನ್ ಆಗಿರ್ತಕ್ಕಂಥ ಡಿಗ್ರಿ ಲೆವೆಲ್ ಗಳಲ್ಲಿ ಇರ್ತಕ್ಕಂಥ 20%, PUC ಲೆವೆಲ್ ಇರುವಂತಹ ಪ್ರಶ್ನೆಗಳು 80. ಅಂದ್ರೆ 100 ಪ್ರಶ್ನೆಗಳಲ್ಲಿ 80 ಪ್ರಶ್ನೆಗಳು PUC ಯಲ್ಲಿರುವಂತಹ ಪ್ರಶ್ನೆಗಳು ಬರುತ್ತವೆ. 20 ಪ್ರಶ್ನೆಗಳು ಡಿಗ್ರಿಯಲ್ಲಿ ಇರುವಂತಹ ಸಿಲೆಬಸ್ ಗೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆಗಳನ್ನ ಬರ್ತಾವ. ಈಗ ಒಂದೊಂದು ಘಟಕವನ್ನ ನೋಡ್ತಾ ಹೋಗೋಣ. ಅದರಲ್ಲಿರುವಂತಹ ಸಬ್ ಟಾಪಿಕ್ ಗಳನ್ನ ಮೇನ್ ತೋರಿಸ್ತಾ ಇರ್ತೀನಿ. ಸೆಟ್ಸ್, ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಅನ್ನುವಂಥದ್ದು ಇದು PUC ಲೆವೆಲ್ ಇರುವಂತಹ ಸಿಲೆಬಸ್ ಗಳನ್ನ ನಂತರ ಡಿಗ್ರಿ ನೋಡೋಣ. ಈಗ ಅದರಲ್ಲಿ ಸೆಟ್ಸ್, ರಿಲೇಷನ್ಸ್ ಅಂಡ್ ಫಂಕ್ಷನ್ ಅಲ್ಲಿ ಇಷ್ಟೆಲ್ಲ ಅಂಶಗಳಿವೆ. ಸೆಟ್ಸ್ ಅಂಡ್ ದೇರ್ ರೆಪ್ರೆಸೆಂಟೇಷನ್ಸ್, ಎಂಟಿ ಸೆಟ್, ಫೈನೈಟ್, ಇನ್ಫೈನೈಟ್ ಸೆಟ್, ಈಕ್ವಲ್ ಸೆಟ್, ಸಬ್ಸೆಟ್, ಇಂಟರ್ವಲ್ಸ್, ಈ ರೀತಿ ಎಲ್ಲ ಅಂಶಗಳನ್ನ ಇದರಲ್ಲಿ ಒಳಗೊಂಡಿವೆ. ಅಂದ್ರೆ ಈ ಒಂದು ಘಟಕಕ್ಕೆ ಸಂಬಂಧಪಟ್ಟಿರುವಂತಹ ಸಂಪೂರ್ಣವಾದಂತಹ ವಿವರಣೆಯನ್ನು ಕೊಟ್ಟಿದ್ದಾರೆ. ಪ್ರತಿಯೊಂದು ಸಬ್ ಘಟಕ ಅಂದ್ರೆ ಉಪ ಘಟಕಗಳನ್ನು ಕೂಡ ಇಲ್ಲಿ ಕೊಟ್ಟಿರ್ತಾರೆ. ಅವುಗಳನ್ನ ಎಲ್ಲವುಗಳನ್ನ ಇಲ್ಲಿ ನೋಡ್ಕೊಳ್ತಕ್ಕಂಥದ್ದು. ಇಲ್ಲಿ ನೋಡಿ, ಕಂಪ್ಲೀಟ್ ಆಗಿದೆ. ಡೈಗ್ರಾಮ್ ಇದೆ, ಡೊಮೇನ್ ಇದೆ, ಕೋಡೊಮೇನ್ ಇದೆ, ರೇಂಜ್ ಇದೆ, ರಿಲೇಷನ್ ಇದೆ, ಟೈಪ್ಸ್ ಆಫ್ ರಿಲೇಷನ್ಸ್ ಆನ್ ಎ ಸೆಟ್ ಇದೆ, ನೇಮ್ಲಿ ರಿಫ್ಲೆಕ್ಸಿವ್, ಸಿಮಿಟ್ರಿಕ್, ಟ್ರಾನ್ಸಿಟಿವ್, ಇಕ್ವಿವೆಲೆನ್ಸ್, ಎಲ್ಲ ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್ of the real variable, domain and range of constant, identity, polynomial, rational, modulus, ಎಲ್ಲ ಪ್ರತಿಯೊಂದು ಅಂಶಗಳನ್ನ ಸಮ್, ಡಿಫರೆನ್ಸ್, ಪ್ರಾಡಕ್ಟ್, ಕ್ವೋಷನ್ಸ್ ಅಂಡ್ ಕಂಪೋಸಿಷನ್ಸ್ ಆಫ್ ಫಂಕ್ಷನ್ಸ್, ಇಷ್ಟೆಲ್ಲ ಅಂಶಗಳನ್ನ, ಬೈನರಿ ಆಪರೇಷನ್ಸ್, ಇಷ್ಟೆಲ್ಲ ಅಂಶಗಳನ್ನ ಈ ಘಟಕದಲ್ಲಿ ಒಳಗೊಂಡಿರ್ತವೆ. ಎಲ್ಲ PUC ಸಿಲೆಬಸ್. ಇನ್ನು ನೆಕ್ಸ್ಟ್ ಚಾಪ್ಟರ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂಡ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಇದಕ್ಕೆ ಸಂಬಂಧಪಟ್ಟಿರುವಂತಹ ಅಂಶಗಳನ್ನು ಕೂಡ ಇಲ್ಲಿ ಕಂಪ್ಲೀಟ್ ಆಗಿ ಪಾಸಿಟಿವ್, ನೆಗೆಟಿವ್ ಆಂಗಲ್ಸ್, ಮೇಜರಿಂಗ್ ಆಂಗಲ್ಸ್ ಇನ್ ರೇಡಿಯನ್ಸ್ ಅಂಡ್ ಡಿಗ್ರೀಸ್ ಅಂಡ್ ಕನ್ವರ್ಷನ್ ಫ್ರಮ್ ಒನ್ ಮೇಜರ್ ಟು ಅನದರ್, ಡೆಫಿನಿಷನ್ಸ್, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಆಫ್ ಸಮ್ ಅಂಡ್ ಡಿಫರೆನ್ಸ್ ಆಫ್ ಟೂ ಆಂಗಲ್ಸ್, ರೇಷಿಯೋಸ್, ಮಲ್ಟಿಪಲ್ಸ್ ಆಂಗಲ್ಸ್, ಪ್ರಾಬ್ಲಮ್ಸ್ ಆಫ್ ಸಮ್ ಟು ಪ್ರಾಡಕ್ಟ್ ಅಂಡ್ ಪ್ರಾಡಕ್ಟ್ ಟು ಸಮ್, ಟ್ರಾನ್ಸ್ಫಾರ್ಮೇಶನ್ ಫಾರ್ಮುಲಾಸ್ ಆಯ್ತು, ಡಿಗ್ರಿ, ಡೆಫಿನಿಷನ್, ರೇಂಜ್, ಡೊಮೇನ್, ಪ್ರಿನ್ಸಿಪಲ್ಸ್, ವ್ಯಾಲ್ಯೂ, ಬ್ರಾಂಚಸ್, ಗ್ರಾಫ್ಸ್, ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್, ಪ್ರಾಪರ್ಟೀಸ್ ಆಫ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಇನ್ನು ನೆಕ್ಸ್ಟ್ ಘಟಕ ಕಾಂಪ್ಲೆಕ್ಸ್ ನಂಬರ್ ಗೆ ಸಂಬಂಧಪಟ್ಟಿರುವಂತಹ ಇಲ್ಲಿದೆ. ಕಾಂಪ್ಲೆಕ್ಸ್ ನಂಬರ್ಸ್, ಎಲ್ಜಿಬ್ರಿಕ್ ಪ್ರಾಪರ್ಟೀಸ್ ಆಫ್ ಕಾಂಪ್ಲೆಕ್ಸ್ ನಂಬರ್ಸ್, ಅಡಿಟಿವ್ ಇನ್ವರ್ಸ್, ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್, ಇವೆಲ್ಲವುಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ಲೀನಿಯರ್ ಇನ್ಇಕ್ವಾಲಿಟೀಸ್, algebraic solutions of linear inequalities, ಇವೆಲ್ಲ ಅಂಶಗಳನ್ನ, ಸೊಲ್ಯೂಷನ್ ಆಫ್ ಲೀನಿಯರ್ ಇನ್ಇಕ್ವಾಲಿಟೀಸ್ ಇನ್ ಟೂ ವೇರಿಯೇಬಲ್ಸ್, ಎಲ್ಲ ಗ್ರಾಫಿಕಲಿ ಕೂಡ ಇದೆ. ಇದರ ಲೀನಿಯರ್ ಪ್ರೋಗ್ರಾಮಿಂಗ್ ಅನ್ನುವಂತ ಘಟಕ ಇದೆ. ಲೀನಿಯರ್ ಇನ್ಇಕ್ವಾಲಿಟೀಸ್ ಅಂಡ್ ದೇರ್ ಗ್ರಾಫ್ಸ್, ಗ್ರಾಫಿಕಲ್ ಸೊಲ್ಯೂಷನ್ ಆಫ್ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಸ್. ಇನ್ ಪರ್ಮ್ಯುಟೇಷನ್ಸ್ ಅಂಡ್ ಕಾಂಬಿನೇಷನ್ಸ್ ಅಂಡ್ ಬೈನಾಮಿಯಲ್ ಥಿಯರಮ್, ಇಲ್ಲಿ ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ಆಫ್ ಕೌಂಟಿಂಗ್, ಫ್ಯಾಕ್ಟೋರಿಯಲ್, permutations, combinations, relations between them, simple applications, binomial theorem for positive integral indices and its applications, simple properties of binomial coefficient. In a sequence and series, ಇದು ಕೂಡ ಎಲ್ಲ 10th ನಲ್ಲಿ ಇತ್ತು. ಅರ್ಥಮೆಟಿಕ್ ಅಂಡ್ ಜಾಮೆಟ್ರಿಕ್ ಪ್ರೋಗ್ರೆಷನ್, AP, GP ಮತ್ತು AP ಇದೆ, GP ಇದೆ, ಅರ್ಥಮೆಟಿಕ್ ಇದೆ, ಆಮೇಲೆ AM, GM ಅಂತಕ್ಕಂಥ ಇದೆ. ಅಂದ್ರೆ ಅರ್ಥಮೆಟಿಕ್ ಮೀನ್, ಜಾಮೆಟ್ರಿಕ್ ಮೀನ್ ಅನ್ನುವಂಥದ್ದು, ಸಮ್ ಟು n ಟರ್ಮ್ಸ್ ಆಫ್ ಸ್ಪೆಷಲ್ ಸೀರೀಸ್ ಅಂತ ಇದೆ. ಇಷ್ಟೆಲ್ಲ ಅಂಶಗಳನ್ನು ಈ ಒಂದು ಘಟಕದಲ್ಲಿ ಒಳಗೊಂಡಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಸ್ಟ್ರೇಟ್ ಲೈನ್ಸ್ ಅಂಡ್ ಕೋನಿಕ್ ಸೆಕ್ಷನ್ ಅಂತಿದೆ. ಕಾರ್ಟೇಸಿಯನ್ ಸಿಸ್ಟಮ್ ಆಫ್ ರೆಕ್ಟಾಂಗ್ಯುಲರ್ ಕೋಆರ್ಡಿನೇಟ್ಸ್ ಇನ್ ಎ ಪ್ಲೇನ್, ಡಿಸ್ಟೆನ್ಸ್ ಫಾರ್ಮುಲಾ, ಸೆಕ್ಷನ್ ಫಾರ್ಮುಲಾ, ಏರಿಯಾ ಆಫ್ ಟ್ರಯಾಂಗಲ್, ಕಂಡೀಷನ್ಸ್ ಫಾರ್ ಕಾಲಿನಿಟಿ ಆಫ್ 3 ಪಾಯಿಂಟ್ಸ್,
ಎಲ್ಲ ಅಂಶಗಳನ್ನ ಕೋಆರ್ಡಿನೇಟ್ ಎಕ್ಸಸ್ ವೇರಿಯಸ್ ಫಾರ್ಮ್ಸ್ ಆಫ್ ಇಕ್ವೇಶನ್ಸ್ ಆಫ್ ಲೈನ್ ಇಂಟರ್ಸೆಕ್ಷನ್ ಲೈನ್ ಆಂಗಲ್ ಬಿಟ್ವೀನ್ ಟೂ ಲೈನ್ಸ್ ಇವೆಲ್ಲ ಅಂಶಗಳನ್ನು ಈ ಒಂದು ಘಟಕದಲ್ಲಿ ಒಳಗೊಂಡಿದೆ. ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಇಕ್ವೇಶನ್ ಆಫ್ ಸರ್ಕಲ್, ಜನರಲ್ ಫಾರ್ಮ್ ಆಫ್ ದ ಇಕ್ವೇಶನ್ ಆಫ್ ಎ ಸರ್ಕಲ್, ಇಟ್ಸ್ ರೇಡಿಯಸ್, ಸೆಂಟರ್, ಇಕ್ವೇಶನ್ಸ್ ಇಷ್ಟೆಲ್ಲ ಹೈಪರ್ಬೋಲಾ, ಪ್ಯಾರಾಬೋಲಾ, ಎಲಿಪ್ಸ್ ಅಂತಕ್ಕಂಥ ಎಲ್ಲ ಅಂಶಗಳನ್ನು ಒಳಗೊಂಡಿದೆ. ಇನ್ನು 3 ಡೈಮೆನ್ಷನಲ್ ಜಾಮಿಟ್ರಿ ಅಂತಕ್ಕಂತಿದೆ ನೋಡಿ. ಕೋಆರ್ಡಿನೇಟ್ಸ್ ಆಫ್ ಪಾಯಿಂಟ್ ಇನ್ ಸ್ಪೇಸ್, ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್, ಸೆಕ್ಷನ್ ಫಾರ್ಮುಲಾ, ಡೈರೆಕ್ಷನ್, ಕೋಸೈನ್ಸ್, ರೇಷಿಯೋಸ್ ಆಫ್ ಲೈನ್ ಜಾಯಿನಿಂಗ್ 2 ಪಾಯಿಂಟ್ಸ್ ಇವೆಲ್ಲ ಅಂಶಗಳನ್ನು ಈ ಘಟಕದಲ್ಲಿ ಒಳಗೊಂಡಿದೆ. 2 ಲೈನ್ಸ್, 2 ಪ್ಲೇನ್ಸ್, ಎ ಲೈನ್ ಅಂಡ್ ಎ ಪ್ಲೇನ್, ಡಿಸ್ಟೆನ್ಸ್ ಆಫ್ ಎ ಪಾಯಿಂಟ್ ಅಂತಕ್ಕಂಥ. ಇನ್ನು ವೆಕ್ಟರ್ಸ್ ಈ ಘಟಕಕ್ಕೆ ಸಂಬಂಧಪಟ್ಟಿರುವಂತಹ ಅಂಶಗಳು ಕೂಡ ಇಲ್ಲಿ ವೆಕ್ಟರ್ಸ್ ಅಂಡ್ ಸ್ಕೇಲರ್ಸ್, ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಆಫ್ ವೆಕ್ಟರ್ಸ್ ಅಂತ, ಎಡಿಷನ್ ಆಫ್ ವೆಕ್ಟರ್ಸ್, ಮಲ್ಟಿಪ್ಲಿಕೇಶನ್ ಆಫ್ ವೆಕ್ಟರ್ ಬೈ ಎ ಸ್ಕೇಲಾರ್ ಕ್ವೋಷನ್, product of vectors, properties of applications, scalar triple product, properties and applications. ಇನ್ನು ಸ್ಟ್ಯಾಟಿಸ್ಟಿಕ್ಸ್ ಅನ್ನುವಂತ ಘಟಕ ಬರುತ್ತೆ, ಸಂಖ್ಯಾಶಾಸ್ತ್ರ. ಕ್ಯಾಲ್ಕುಲೇಷನ್ ಆಫ್ ಮೀನ್, ಮೀಡಿಯನ್ ಅಂಡ್ ಮೋಡ್ ಆಫ್ ಗ್ರೂಪ್ಡ್ ಅಂಡ್ ಅನ್ಗ್ರೂಪ್ಡ್ ಡಾಟಾ, ಮೇಜರ್ಸ್ ಆಫ್ ಡಿಸ್ಪರ್ಷನ್, ಮೀನ್, ಡಿವಿಯೇಷನ್, ವೇರಿಯೇಷನ್, ಸ್ಟ್ಯಾಂಡರ್ಡ್ ಡಿವಿಯೇಷನ್, ungrouped and grouped data, analysis of frequency distributions with equal means but different variances, coefficient of variation. ಇನ್ನು ಪ್ರೊಬೆಬಿಲಿಟಿ ಸಂಭವನೀಯತೆಗೆ ಸಂಬಂಧಪಟ್ಟಿರ್ತಕ್ಕಂಥ ಅಂಶ ಇದೆ. ರ್ಯಾಂಡಮ್ ಎಕ್ಸ್ಪೀರಿಯನ್ಸ್, ಔಟ್ಕಮ್ಸ್, ಸ್ಯಾಂಪಲ್ ಸ್ಪೇಸಸ್, ಇವೆಂಟ್ಸ್, ಪ್ರೊಬೆಬಿಲಿಟಿ ಆಫ್ ಇವೆಂಟ್, ಪ್ರೊಬೆಬಿಲಿಟಿ ಆಫ್ ನಾಟ್ ಅಂಡ್ ಆರ್ ಇವೆಂಟ್ಸ್, ಮಲ್ಟಿಪ್ಲಿಕೇಶನ್ ಥಿಯರಮ್ ಆನ್ ಪ್ರೊಬೆಬಿಲಿಟಿ ಇವೆಲ್ಲ ಅಂಶಗಳನ್ನು ಒಳಗೊಂಡಿದೆ. ಇನ್ನು ಮೆಟ್ರಿಸಸ್ ಅಂಡ್ ಡಿಟರ್ಮಿನೆಂಟ್ಸ್ ಅಂತಕ್ಕಂತಿದೆ. ಕಾನ್ಸೆಪ್ಟ್, ನೋಟೇಷನ್ಸ್, ಆರ್ಡರ್, ಈಕ್ವಾಲಿಟಿ, ಟೈಪ್ಸ್ ಆಫ್ ಮೆಟ್ರಿಸಸ್, ಸ್ಕ್ವೇರ್, ಡಯಾಗ್ನಲ್, ಸ್ಕೇಲರ್, ಐಡೆಂಟಿಟಿ, ಜೀರೋ, ರೋ ಅಂಡ್ ಕಾಲಮ್ ಮೆಟ್ರಿಸಸ್. ಆಪರೇಷನ್ಸ್ ಆನ್ ಮೆಟ್ರಿಕ್ಸ್, ಎಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಇವೆಲ್ಲ ಬರುತ್ತೆ. ಟ್ರಾನ್ಸ್ಪೋಸ್ ಆಫ್ ಮೆಟ್ರಿಕ್ಸ್ ಇದೆ, ಪ್ರಾಪರ್ಟೀಸ್ ಇದೆ, ಸಿಮಿಟ್ರಿ ಅಂಡ್ ಸ್ಕ್ಯೂ ಸಿಮಿಟ್ರಿ ಮೆಟ್ರಿಕ್ಸ್ ಇದೆ, ವಿಧಗಳು. ಮೆಟ್ರಿಕ್ಸ್ ಆಸ್ ಸಮ್ ಆಫ್ ಸಿಮಿಟ್ರಿಕ್ ಅಂಡ್ ಸ್ಕ್ಯೂ ಸಿಮಿಟ್ರಿಕ್ ಮೆಟ್ರಿಕ್ಸ್ ಅಂತಕ್ಕಂಥದ್ದು, ಜೀರೋ ಅಂಡ್ ನಾನ್ ಜೀರೋ ಮೆಟ್ರಿಸಸ್, ಇನ್ವರ್ಟಿಬಲ್ ಮೆಟ್ರಿಕ್ಸ್. ಇದು ಮೆಟ್ರಿಕ್ಸ್ ಸಂಬಂಧಪಟ್ಟಿರುವಂತದ್ದು. ಇದೆಲ್ಲ ಅಂಶಗಳನ್ನ ಕೊಟ್ಟಿದ್ದಾರೆ. ಇನ್ನು ಲಿಮಿಟ್ಸ್, ಕಂಟಿನ್ಯೂಟಿ, ಡಿಫರೆನ್ಸಿಯಬಿಲಿಟಿ ಅಂಡ್ ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ ಇಲ್ಲೂ ಕೂಡ ಈ ಘಟಕದಲ್ಲಿ ಬರುವಂತಹ ಪ್ರತಿಯೊಂದು ಉಪ ಘಟಕಗಳನ್ನ ಇಲ್ಲಿ ಕೊಟ್ಟಿರ್ತಾರೆ. ಲಾಗರಿಥಮ್, ಡಿಫರೆನ್ಸಿಯೇಷನ್, ಡೆರಿವೇಟಿವ್ಸ್ ಆಫ್ ಫಂಕ್ಷನ್ಸ್ ಎಕ್ಸ್ಪ್ರೆಸ್ಡ್ ಇನ್ ಪ್ಯಾರಾಮೆಟ್ರಿಕ್ ಫಾರ್ಮ್, ಸೆಕೆಂಡ್ ಆರ್ಡರ್ ಡೆರಿವೇಶನ್, ಇಲ್ಲೆಲ್ಲ ರೇಟ್ ಆಫ್ ಚೇಂಜ್ ಆಫ್ ಫಿಸಿಕಲ್ ಅಂಡ್ ಕ್ವಾಂಟಿಟೀಸ್ ಅಂತಕ್ಕಂಥ ತಾವಿಲ್ಲೆಲ್ಲ ನೋಡ್ಕೊಂಡು. ಇಂಟಿಗ್ರಲ್ಸ್ ಅಂಡ್ ಅಪ್ಲಿಕೇಶನ್ಸ್ ಇದೊಂದು ಘಟಕದಲ್ಲಿ ಇಲ್ಲೂ ಕೂಡ ಅನೇಕ ಅಂಶಗಳನ್ನು ಕೊಟ್ಟಿದ್ದಾರೆ, ಎಲ್ಲ ಅಂಶಗಳು. ಅನಂತರ ಡಿಫರೆನ್ಷಿಯಲ್ ಇಕ್ವೇಶನ್ಸ್, ಡಿಫರೆನ್ಸ್, ಆರ್ಡರ್ ಅಂಡ್ ಡಿಗ್ರಿ, ಜನರಲ್ ಅಂಡ್ ಪರ್ಟಿಕ್ಯುಲರ್ ಸೊಲ್ಯೂಷನ್ಸ್ ಆಫ್ ಡಿಫರೆನ್ಷಿಯಲ್ ಇಕ್ವೇಶನ್ಸ್ ಅಂತಕ್ಕಂಥದ್ದು. ಇಷ್ಟು ಇದೆಲ್ಲ PUC ಗೆ ಸಂಬಂಧಪಟ್ಟಿರುವಂತ ಸಿಲೆಬಸ್ ನಾವು ನೋಡಿರ್ತಕ್ಕಂಥ. ಈಗ ಮುಂದಿರ್ತಕ್ಕಂಥೇನು ಇದು ಡಿಗ್ರಿ ಲೆವೆಲ್ ಮ್ಯಾಥಮೆಟಿಕ್ಸ್ 20% ಅಂದ್ರೆ 100 ಪ್ರಶ್ನೆಗಳಿದ್ರೆ ಅಂದ್ರೆ 100 ಅಂಕಗಳಿಗೆ 20 ಅಂಕಗಳು ಡಿಗ್ರಿ ಲೆವೆಲ್ ಮ್ಯಾಥಮೆಟಿಕ್ಸ್ ಅನ್ನ ಕೇಳ್ತಾರ ಅಂತಕ್ಕಂಥದ್ದು. ಇದರಲ್ಲಿ ಯಾವ ಘಟಕ ಎಲಿಮೆಂಟರಿ ನಂಬರ್ ಥಿಯರಿ ಅಂತಿದೆ. ಇದ್ರ ಬಗ್ಗೆ ಯೂಕ್ಲಿಡ್ಸ್ ಅಲ್ಗಾರಿದಮ್, ಯುನಿಕ್ ಫ್ಯಾಕ್ಟರೈಸೇಷನ್ ಥಿಯರಮ್, ಕಾನ್ಗ್ರುಯೆನ್ಸ್ ನಂಬರ್ ಆಫ್ ಡಿವೈಸರ್ಸ್ ಅಂಡ್ ಸಮ್ ಆಫ್ ಡಿವೈಸರ್ಸ್ ಆಫ್ ನಂಬರ್, ಯೂಲರ್ಸ್ ಅಂತಕ್ಕಂಥದ್ದು ಇಲ್ಲೆಲ್ಲ ಇದೆ. ಆಮೇಲೆ ಕಾಂಪ್ಲೆಕ್ಸ್ ಅನಾಲಿಸಿಸ್ ಅಂತಿದೆ, ಪೋಲಾರ್ ಕೋಆರ್ಡಿನೇಟ್ಸ್, ಜಾಮೆಟ್ರಿಕಲ್ ಇವೆಲ್ಲ ಇದೆ. ಥಿಯರಿ ಆಫ್ ಇಕ್ವೇಶನ್ಸ್ ಅಂತಿದೆ, ಕ್ವಾಡ್ರಾಟಿಕ್ ಇಕ್ವೇಶನ್ ಇನ್ ರಿಯಲ್ ಅಂಡ್ ಕಾಂಪ್ಲೆಕ್ಸ್ ನಂಬರ್ಸ್, ಕ್ಯೂಬಿಕ್, ಬಯೋ quadratic equation, relations, formation of quadratic equation reducible to quadratic equation ಅಂತಕ್ಕಂಥ ಇದೆಲ್ಲ ಡಿಗ್ರಿ ಲೆವೆಲ್ ನಲ್ಲಿ ಇರ್ತಕ್ಕಂಥ. ಲೀನಿಯರ್ ಆಲ್ಜಿಬ್ರಾ ಎಲ್ಲ ಘಟಕಗಳಲ್ಲಿ ಇರ್ತಕ್ಕಂಥ ನೋಡ್ಕೊಳ್ಳಿ. ಕಮರ್ಷಿಯಲ್ ಅರ್ಥಮೆಟಿಕ್ ಅಂತಕ್ಕಂಥದ್ದು ಒಂದಿದೆ. ಆಮೇಲೆ ಅನಲಿಟಿಕಲ್ ಜಾಮಿಟ್ರಿ ಅಂತಿದೆ. ಆ ನಂತರ ಇದರಲ್ಲಿ ಬಹಳಷ್ಟು ಅಂಶಗಳಿದೆ ನೋಡ್ರಿ. ಇಕ್ವೇಶನ್ಸ್ ಆಫ್ ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಬೈಸೆಕ್ಟರ್ಸ್ ಆಫ್ ಆಂಗಲ್ಸ್ ಬಿಟ್ವೀನ್ ಟೂ ಲೈನ್ಸ್ ಅಂತಕ್ಕಂಥದ್ದು. ಸರ್ಕಲ್ ಲೆಂತ್ ಆಫ್ ಟ್ಯಾಂಜೆಂಟ್, ಇಕ್ವೇಶನ್ ಆಫ್ ದ ಟ್ಯಾಂಜೆಂಟ್ ಇಕ್ವೇಶನ್ ಆಫ್ ಎ ಫ್ಯಾಮಿಲಿ ಆಫ್ ಸರ್ಕಲ್ಸ್ ಥ್ರೂ ದ ಇಂಟರ್ಸೆಕ್ಷನ್ಸ್ ಆಫ್ ಟೂ ಸರ್ಕಲ್ಸ್ ಇವೆಲ್ಲ ಅಂಶಗಳನ್ನು ಇದರಲ್ಲಿ ಘಟಕದಲ್ಲಿ ಒಳಗೊಂಡಿದೆ. ಡಿಫರೆನ್ಷಿಯಲ್ ಕ್ಯಾಲ್ಕುಲಸ್ ಅಂತಕ್ಕಂಥ ಇದೆ. ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್ಸ್, ಕಂಟಿನ್ಯೂಟಿ, ಡಿಫರೆನ್ಸಿಯಬಿಲಿಟಿ, ಸಕ್ಸೆಸಿವ್ ಡಿಫರೆನ್ಸಿಯೇಷನ್ಸ್, ಇವ್ಯಾಲ್ಯೂಯೇಷನ್ಸ್ ಆಫ್ ಲಿಮಿಟ್ಸ್ ಇವೆಲ್ಲ ಇದೆ. ಇನ್ನು ಪಾರ್ಷಿಯಲ್ ಡಿಫರೆನ್ಸಿಯೇಷನ್ ಅಂತಿದೆ. ಆಮೇಲೆ ಇಂಟಿಗ್ರಲ್ ಕ್ಯಾಲ್ಕುಲಸ್ ಇದೆ. ಸೀಕ್ವೆನ್ಸ್ ಅಂಡ್ ಸೀರೀಸ್ ಅಂತಿದೆ, ಅಲ್ಲಿ ಇತ್ತು PUC ಲೆವೆಲ್. ಇನ್ನು ಇಷ್ಟೆಲ್ಲ ಸಿಲೆಬಸ್ ಆದ ನಂತರ ಕಂಪ್ಲೀಟ್ ಇದು ಮ್ಯಾಥ್ಸ್ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಸಿಲೆಬಸ್. ಈಗ ಯಾವ ಬುಕ್ಗಳನ್ನು ನಾವು ರೆಫರ್ ಮಾಡಬೇಕು ಅನ್ನುವಂಥದ್ದು ಕೂಡ ಕೊಟ್ಟಿದ್ದಾರೆ. ಇಲ್ಲಿ NCERT ಟೆಕ್ಸ್ಟ್ ಬುಕ್ 11th and 12th ಅಂದ್ರೆ PUC ಗೆ ನಾವು NCERT ಬುಕ್ಸ್ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಬುಕ್ ಗಳನ್ನ ರೆಫರ್ ಮಾಡಿದ್ರೆ ಓಕೆ. ಇನ್ನು ಡಿಗ್ರಿ ಲೆವೆಲ್ ನೋಡ್ರಿ, ಇಂಟಿಗ್ರಲ್ ಕ್ಯಾಲ್ಕುಲಸ್ ಬೈ ಶಾಂತಿನಾರಾಯಣ ಅಂಡ್ PK ಮಿಟ್ಟಾಲ್ ಅಂತ. ಡಿಫರೆನ್ಷಿಯಲ್ ಕ್ಯಾಲ್ಕುಲೇಷನ್ ಗೆ ಶಾಂತಿನಾರಾಯಣ ಸೇಮ್ ಇದೆ ಹೆಸರು. ಆರ್ಡಿನರಿ ಅಂಡ್ ಪಾರ್ಷಿಯಲ್ ಡಿಫರೆನ್ಷಿಯಲ್ ಇಕ್ವೇಶನ್ಸ್ MD ಅಂತಕ್ಕಂಥ ಇಲ್ಲಿ ಇವರು ಕೊಟ್ಟಿದ್ದಾರೆ. 5ನೇದು ಎಲಿಮೆಂಟರಿ ನಂಬರ್ ಥಿಯರಿ
ಡೇವಿಡ್ ಅಂತಕ್ಕಂಥ ಇಲ್ಲಿ ಹೆಸರನ್ನು ಕೊಟ್ಟಿದ್ದಾರೆ. ಕಾಂಪ್ಲೆಕ್ಸ್ ಅನಾಲಿಸಿಸ್ ಬೈ ಲಾರ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಲೀನಿಯರ್ ಆಲ್ಜಿಬ್ರಾ ಇಲ್ಲಿ ಕೊಟ್ಟಿದ್ದಾರೆ ಹೆಸರುಗಳನ್ನ. ಕ್ವಾಂಟಿಟೇಟಿವ್ ಅಪ್ಟಿಟ್ಯೂಡ್ RS ಅಂತಕ್ಕಂಥ ಅಗ್ರವಾಲು. ಮ್ಯಾಥಮೆಟಿಕ್ ಅನಾಲಿಸಿಸ್ SC ಅಂತಕ್ಕಂಥದ್ದು ಸವಿತಾ SC ಮಲಿಕ್ ಅಂಡ್ ಸವಿತಾ ಅರೋರಾ. 10th ಹೈಯರ್ ಆಲ್ಜಿಬ್ರಾ ಸಲುವಾಗಿ ಹಾಲ್ ಅಂಡ್ ನೈಟ್ ಅಂತಕ್ಕಂಥ ಈ ಪುಸ್ತಕಗಳನ್ನ ರೆಫರ್ ಅನ್ನ ಮಾಡಬೇಕು ಅಂತ. ಪ್ರೌಢಶಾಲೆಯಿಂದ PU ಕಾಲೇಜ್ ಉಪನ್ಯಾಸಕರ ಹುದ್ದೆಗೆ ಬಡ್ತಿಗಾಗಿ ಒಂದು ಪರೀಕ್ಷೆಗಳನ್ನ ನಡೆಸ್ತಾ ಇದ್ದಾರೆ. ಹಾಗಾಗಿ ಆ ಪರೀಕ್ಷೆಗೆ ಸಂಬಂಧಪಟ್ಟಿರುವಂತಹ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಸಿಲೆಬಸ್ ಇದೆ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರೋ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರ.